ತುಮಕೂರಿನ ಜನ ಆತಂಕದಲ್ಲಿ ಬದುಕುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಇಷ್ಟು ದಿನ ಏನು ನಾಯಿಗಳ ಕಾಟ ಹೆಚ್ಚಾಗಿತ್ತು ತುಮಕೂರಿನಲ್ಲಿ, ಮತ್ತು ಹಂದಿಗಳ ಕಾಟನೂ ಕೂಡ ಹೆಚ್ಚಾಗಿತ್ತು. ರಸ್ತೆ ಬದಿಯಲ್ಲಾಗಿರ್ಬೋದು, ಬೇರೆ ಬೇರೆ ಸ್ಥಳಗಳಲ್ಲಿ ಹಂದಿ ಕಾಟ ಹೆಚ್ಚಾಗಿತ್ತು. ಈಗೇನು ಕೆಲವು ದಿನಗಳ ಹಿಂದೆ ಕೋತಿ ಕಾಟದಿಂದ ಸಾರ್ವಜನಿಕರಿಗೆ ಕಚ್ಚಿ ಅವರು ಆಸ್ಪತ್ರೆಗೆ ದಾಖಲಾಗುವಂತಹ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಈಗ ಅದೇ ರೀತಿಯಾದಂತಹ ಇನ್ನೊಂದು ಸಮಸ್ಯೆ ಎದುರಾಗಿರುವಂಥದ್ದು ಅದೇ ಹೆಜ್ಜೆನಿನ ಕಾಟ ಅಂತಲೇ ಹೇಳ್ಬೋದು. ನೃಪತುಂಗ ಬಡಾವಣೆಯಲ್ಲಿರುವಂತಹ ಪಾರ್ಕ್ನೊಳಗೆ ಹೆಜ್ಜೆನಿನ ಕಾಟ ಶುರುವಾಗಿರುವಂಥದ್ದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಏನು ನೃಪತುಂಗ ಪಾರ್ಕ್ ಇದೆ, ಆ ಪಾರ್ಕ್ ಒಳಗಿರುವಂತಹ ಮರದಲ್ಲಿ ಹೆಜ್ಜೆನಿನ ಗೂಡುಗಳು ಕಟ್ಟಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ತಿರ್ಬೋದು. ಒಂದಲ್ಲ ಎರಡಲ್ಲ 3-4 ಹೆಜ್ಜೆನುಗಳು ಗೂಡು ಕಟ್ಟಿರುವಂಥದ್ದು. ಇಲ್ಲಿನ ಸಾರ್ವಜನಿಕರು ಆತಂಕದಲ್ಲಿ ಬದುಕುವಂತಹ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಇದು ಪಾರ್ಕ್ ಜಾಗ ಹಾಗಾಗಿರೋದ್ರೆ ಸಾಕಷ್ಟು ಸಾರ್ವಜನಿಕರಾಗಿರ್ಬೋದು, ಪುಟಾಣಿಗಳಾಗಿರ್ಬೋದು, ಬೆಳಗ್ಗೆ ವಾಕ್ ಮಾಡೋಕ್ಕಾಗಿರ್ಬೋದು, ಸಾಕಷ್ಟು ಕೆಲಸಕ್ಕೆ ಇಲ್ಲಿ ಬರ್ತಾ ಇರ್ತಾರೆ. ಅದರಲ್ಲೇ ಈ ಪಾರ್ಕ್ ಒಳಗೆ ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಶ್ರೀ ಮಹಾಗಣಪತಿ ದೇವಾಲಯ ಕೂಡ ಇರೋದರಿಂದ ಸಾಕಷ್ಟು ಭಕ್ತಾದಿಗಳು ಇಲ್ಲಿ ಬರುವಂಥದ್ದು. ಈ ದೇವಸ್ಥಾನ ಆಗಿರೋದ್ರಿಂದ ಸಾಕಷ್ಟು ಭಕ್ತಾದಿಗಳು ಬರ್ತಾ ಇರ್ತಾರೆ. ಪಾಲಿಕೆಯವರು ಇದನ್ನು ಎಚ್ಚೆತ್ಕೊಳ್ಬೇಕು ಅಂತಲೇ ಹೇಳ್ಬೋದು. ಅಂದರೆ ಸಾರ್ವಜನಿಕರಾಗಿರ್ಬೋದು, ಹೋಮ ಹವನ ಪ್ರತಿಯೊಂದು ನಡೀತಾ ಇರ್ತವೆ. ದೇವಸ್ಥಾನ ಆಗಿರೋದ್ರಿಂದ ಸ್ವಲ್ಪ ಮಟ್ಟದ ಹೊಗೆ ಬಂದರೂ ಕೂಡ ಈಗ ಹೆಜ್ಜೆನುಗಳು ಎದ್ದು ಸಾರ್ವಜನಿಕರಿಗೆ ಕಡಿಯುವಂಥದ್ದು. ಇಲ್ಲಿ ಆತಂಕದಲ್ಲಿ ಬದುಕುವಂತಹ ಪರಿಸ್ಥಿತಿ ಇದರಾಗಿದೆ ಅಂತಲೇ ಹೇಳ್ಬೋದು. ನಿಮ್ಮ ಪ್ರಜಾಶಕ್ತಿ ಟಿವಿ ಈ ಥರದ ಅನೇಕ ಸಮಸ್ಯೆಗಳನ್ನು ಹುಡುಕಿ ನ್ಯೂಸ್ ಮಾಡುವಂತಹ ಸನ್ನಿವೇಶಗಳು ಎದುರಾಗ್ತಾ ಇದೆ ಅಂತಲೇ ಹೇಳ್ಬೋದು. ನಮ್ಮ ಈ ಪ್ರಜಾಶಕ್ತಿ ತಂಡಕ್ಕೆ ಇದೇ ರೀತಿಯ ಒಂದು ಇವತ್ತು ಕರೆ ಬರುತ್ತೆ, ಇಲ್ಲಿ ಹೆಜ್ಜೆನಿಂದ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದೀವಿ ಅಂತ. ಈಗ ನಮಗೆ ಕರೆ ಮಾಡಿರುವಂತಹ ವ್ಯಕ್ತಿಗಳು ಸಹ ಇದ್ದಾರೆ, ಅವ್ರನ್ನೂ ಮಾತಾಡಿಸ್ತಾ ಹೋಗ್ತೀನಿ. ಎಷ್ಟು ದಿನದ ಸಮಸ್ಯೆ ಆಗ್ತದೆ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ. ಸರ್ ನಮಸ್ಕಾರ. ನಮಸ್ಕಾರ. ನರಸಿಂಹಮೂರ್ತಿ ಅಂತ. ಈ ಎದುರುಗಡೆನೇ ನಮ್ಮ ಮನೆ ಇರೋದು. ಇದು ಸುಮಾರು ವರ್ಷ ಕಟ್ತಲೇ ಇರುತ್ತೆ, ಹೆಜ್ಜೆಯನ್ನು ಕಟ್ತಲೇ ಇರುತ್ತೆ. ಈ ಪ್ರತಿದಿನ ಏನು ಹೋಮ ಇರಲ್ಲ. ಹೋಮ ಇದ್ದಾಗ ಆ ಹೊಗೆಗೆ ಎದ್ದು ಬಿಟ್ಟರೆ ಇಲ್ಲಿ ಒಳಗಡೆ ಇರುವಂಥ ಭಕ್ತಾದಿಗಳ ಮೇಲೆಲ್ಲ ಅದು ಅಟ್ಯಾಕ್ ಮಾಡುತ್ತೆ. ಸ್ವಲ್ಪ ಅದು ತುಂಬಾ ತೊಂದರೆನೇ ಆಗ್ತಾಯಿದೆ. ಸ್ವಲ್ಪ ಅಲ್ಲ, ತುಂಬಾ ತೊಂದರೆ ಆಗ್ತಾಯಿದೆ. ಅದನ್ನು ಮುನ್ಸಿಪಲ್ನವರು ಅಥವಾ ಟೂಡಾದವರು ಯಾರಾದ್ರೂ ಅದಕ್ಕೆ ಒಂದು ಇದನ್ನು ಕೊಟ್ಟು ಅದನ್ನೆಲ್ಲ ತೆಗೆಸೋದು, ಆ ಥರದ್ದು ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು. ಜೊತೆಗೆ ನಾಯಿಗಳ ಕಾಟನೂ ಜಾಸ್ತಿ ಇದೆ. ಬೀದಿ ನಾಯಿಗಳು ಸಿಕ್ಕಾಬಿಟ್ಟೆ ಇದೆ. ಒಳಗಡೆ ಎಲ್ಲ ಬಂದು ಗಲೀಜು ಮಾಡ್ತಾ ಇರುತ್ತೆ. ನಾವು ಅವಾಗವಾಗ ನಾವೇ ಕ್ಲೀನ್ ಮಾಡ್ತಾ ಇರ್ತೀವಿ. ಇದು ಮುನ್ಸಿಪಲ್ನವರು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಸರ್, ಈಗ ಹೆಜ್ಜೆನಿನ ಸಮಸ್ಯೆ ಯಾವಾಗಿಂದ ಪ್ರಾರಂಭವಾಗಿದೆ ಅಂತ? ಸುಮಾರು 2-3 ವರ್ಷದಿಂದನೂ ಇದೆ. ಅದು ಸೀಸನ್ ವೈಸ್ ಕಟ್ಟತ್ತದು. ಒಂದು ಸೀಸನ್ ಆಗ್ತಿದ್ದಲ್ಲ ಎಲ್ಲ ಎದ್ದು ಹೊಟ್ಟೋಗ್ಬಿಡತ್ವೆ, ಮತ್ತೆ ಬಂದು ಕಟ್ಟತ್ತೆ. ಆ ಥರ ಈಗ ನೋಡಿ, ಇಲ್ಲಿ 4-5 ಗೂಡು ಕಟ್ಟಿದೆ. ಇಲ್ಲಿ ಒಂದು ಸ್ವಲ್ಪ ಈ ಊದ್ಗಡ್ಡಿ ತೊಗೊಂಬಂದು ಈಚೆ ಕಡೆ ಇಟ್ಟರು ಎದ್ದು ಬಿಡುತ್ತದು. ಅಷ್ಟು ಶಾರ್ಪಾಗಿರುತ್ತದು. ಆ ಎದ್ದಾಗ ಅಲ್ಲಿ ಕೂತಿರೋರ ಮೇಲೆಲ್ಲನೂ ಅಟ್ಯಾಕ್ ಮಾಡುತ್ತೆ. ಕೊನೆಯದಾಗಿ ಈಗ ಪಾಲಿಕೆಯವರು ಇದನ್ನ ಏನು ಮಾಡಬೇಕು ಅಂತ ನಿಮ್ಮ ಒತ್ತಾಯ? ಅದನ್ನು ತೆರವುಗೊಳಿಸಿ ನಮಗೆ ಇಲ್ಲಿ ಭಕ್ತಾದಿಗಳಿಗೆ ಮತ್ತು ಇಲ್ಲಿ ಕ್ರೀಡಾಪಟುಗಳು ಅವರು ಇವರು ಈ ಬೆಳಗಿನ ಹೊತ್ತು ಇದಕ್ಕೆ ಬರ್ತಾರೆ, ಓಡಾಡೋದಕ್ಕೆ ಅಂತ ಬರ್ತಾರೆ. ಅಂಥವ್ರಿಗೆ ಏನೂ ತೊಂದರೆ ಆಗದಲ್ಲೇ ಇರೋ ಥರ ಪಾಲಿಕೆನವರು ಇದನ್ನು ಸಹಕರಿಸಬೇಕು ಅಂತ ನಾವು ಕೇಳ್ತೀವಿ. ನಮ್ಮ ಜೊತೆ ಇನ್ನೊಬ್ಬರು ಸಾರ್ವಜನಿಕರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಎಷ್ಟು ದಿನದಿಂದ ಈ ಸಮಸ್ಯೆ ಆಗ್ತಾ ಇದೆ ಅನ್ನೋಂಥದ್ದು? 4-5 ತಿಂಗಳಿಂದ ಇರ್ತಿದೆ. ಪ್ರತಿ ವರ್ಷವೂ 3 ವರ್ಷದಿಂದನೂ ಇಡ್ತಲೇ ಇರುತ್ತೆ. ಅದು ಯಾರಿಗೂ ಏನೂ ತೊಂದರೆ ಆಗಿರಲಿಲ್ಲ. ಮೊನ್ನೆ ರೀಸೆಂಟಾಗಿ ಇಲ್ಲಿ ಒಂದು ಹದ್ದು ಜೇನು ಕುಡಿಯೋಕೆ ಹೋಗಿ ರೆಕ್ಕೆ ಬಿಡ್ದು ಎದ್ದು ಇಲ್ಲಿ ಇದ್ದವ್ರಿಗೆಲ್ಲ ಸ್ವಲ್ಪ ಕಡಿದ್ವು. ಅದರಿಂದ ಇವತ್ತು ಕೊರಟಗೆರೆಯಲ್ಲಾಗಿರೋ ಪರಿಸ್ಥಿತಿ ನೋಡ್ಕೊಂಬಿಟ್ರೆ ನಮಗೆ ತುಂಬಾ ಭಯ ಆಗುತ್ತೆ. ಇಲ್ಲಿ ನಾನು ಪ್ರತಿದಿನ ಈ ಪಾರ್ಕಿಗೆ ಬರ್ತೀನಿ. ಗಿಡಗಳೆಲ್ಲ ಒಣಗೋಗ್ತವೆ ಅಂತ ಬೇಸಿಗೆ ನೀರು ಬಿಡೋದಕ್ಕೆಲ್ಲ ಇವ್ನು ನೋಡ್ತಾ ಇದ್ರೆ ಇಲ್ಲಿ ಬರೋರಿಗೆ ಹೋಗೋರಿಗೆ ಎಲ್ಲ ನಡೆಸ್ಕೊಂಬಿಟ್ರೆ ನನಗೆ ತುಂಬಾ ಭಯ ಆಗುತ್ತೆ. ಇದಕ್ಕೆಲ್ಲ ನೀವು ಒಂದು ಪರಿಹಾರ ಮಾಡಿಸ್ಕೊಡ್ಬೇಕು ಅಂತ ಇದು ಮಾಡ್ತೀವಿ ಸರ್. ಎಕ್ಸ್ ವೀಕ್ಷಕರೇ, ಇಲ್ಲಿನ ಸಾರ್ವಜನಿಕರು ಹೇಳ್ತಿರೋದೊಂದೇ, ಪಾರ್ಕ್ ಆಗಿರೋದ್ರಿಂದ ಪಾರ್ಕ್ ಒಳಗೆ ದೇವಸ್ಥಾನ ಕೂಡ ಇದೆ, ಹೋಮ ಹವನ ಇತರೆ ಕಾರ್ಯಕ್ರಮಗಳು ಆಗ್ತಾ ಇರ್ತವೆ. ಅದೇ ವಾಕಿಂಗ್ ಬರ್ತಾ ಇರ್ತೀವಿ, ಬೆಳಗ್ಗೆ ಸಂಜೆ ಆಗಿರ್ಬೋದು. ಪಾರ್ಕ್ಗೆ ನಾವು ಒಂದು ಸಮಯ ಸ್ಪೆಂಡ್ ಮಾಡೋಕ್ಕೆ ಬರ್ತೀವಿ. ಆದರೆ ನಮಗೊಂದು ಪಾರ್ಕ್ ಬರೋಕ್ಕೆ ಒಂಥರ ಭಯ ಆಗ್ತಾ ಇದೆ, ಆತಂಕ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಆದರೆ ಮಹಾನಗರ ಪಾಲಿಕೆ ಇದನ್ನು ಎಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಹರಿಸಿ ಇದನ್ನೆಲ್ಲ ಒಂದು ಪರಿಹಾರ ಮಾಡಿಕೊಡ್ಬೇಕು. ಇದನ್ನ ಸ್ಥಳಾಂತರ ಮಾಡೋದಾಗಿರ್ಬೋದು,
ಆ ಥರ ಕೆಲಸ ಮಾಡೋಕ್ಕೆ ಮುಂದಾಗಬೇಕು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ. ಇನ್ನಾದರೂ ಮಹಾನಗರ ಪಾಲಿಕೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಇದಕ್ಕೊಂದು ಸೂಕ್ತ ಪರಿಹಾರ ನೀಡಬೇಕು, ಇದನ್ನ ಸ್ಥಳಾಂತರ ಮಾಡೋದಾಗಿರ್ಬೋದು, ಇನ್ನಿತರ ಕ್ರಮ ಕೈಗೊಳ್ಳಬೇಕು ಅನ್ನೋದು ಪ್ರಜಾಶಕ್ತಿ ಟಿವಿ ಕಳಕಳಿ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ ತುಮಕೂರು.